ಎಲ್ರಿಗೂ ನಮಸ್ಕಾರ. ನಾನಿವತ್ತು ಯಾವ ವಿಷಯವಾಗಿ ಮಾತಾಡಕ್ಕೆ ಬಂದಿದ್ದು, ನನಗೆ ವಿಟಮಿನ್ B12 ಕಡಿಮೆ ಇದ್ದು ತಲೆಯಲ್ಲೆಲ್ಲ ಬಿಳಿ ಕೂದಲು ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತು ನೋಡಿ. ಈ ಏಜ್ಗೆ ಫುಲ್ಲು ಅಜ್ಜಿ ಆಗೋ ರೇಂಜು ಫುಲ್ ನೆರೆ ಕೂದಲು ಬಂದಿದೆ. ಇನ್ನು ನಮ್ಮ ಅಮ್ಮಂಗೆ ತಲೆ ಕೂದಲಲ್ಲಿ ಇನ್ನೂ ಕೂಡ ವೈಟ್ ಹೇರ್ಸ್ ಬಂದಿಲ್ಲ ನೋಡಿ. ಅದು ಮುಂದೆಗಡೆನೆ ಅಂದರೆ ಫುಲ್ಲು ಹಣೆ ಹತ್ರನೇ ಬಂದ್ಬಿಟ್ಟಿದೆ ನೋಡಿ, ಎಷ್ಟು ವೈಟ್ ಹೇರ್ಸ್ ಇದೆ. ನನಗೆ ನೋಡ್ತಿದ್ರೆ ಒಂಥರ ಡಿಪ್ರೆಷನ್ ಮೂಡೋಗ್ತೀನಿ, ಈ ವಯಸ್ಸಿಗೆ ಏನಕ್ಕೆ ಈ ರೇಂಜಿಗೆ ಬಂದಿದೆ ಅಂತ. ನಮ್ಮಮ್ಮ ಊರಿಗೆ ಹೋದಾಗೆಲ್ಲ ಬೈತಾ ಇರ್ತಾರೆ, ತಲೆಗೆ ಹೋಗ್ಲಿ ಒಂಚೂರು ಕಲ್ಲರಾರು ಹಚ್ಕೋ, ಎಲ್ಲರೂ ಆಡ್ಕೊಳ್ತಾರೆ ಈ ವಯಸ್ಸಿಗೆ ನೆರೆ ಕೂದಲು ಅಂತ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಇದಕ್ಕೊಂದು ಕೊನೆಗಾಣಿಸೋಣ ಅಂತಲೇ ಬಂದುಬಿಟ್ಟಿದ್ನಿ. ಏನೇನು ಮಾಡ್ತೀನಿ ಅಂತ ನೋಡಿ. ಅಂದರೆ ಫುಲ್ಲು ಏನು ಕೂದಲೇನು ಬ್ಲ್ಯಾಕ್ ಆಗಲ್ಲ, ಇದಕ್ಕೆ ಮೆಹಂದಿ ಹಚ್ಚೋಣ ಅಂತ ತಲೆಗೆ. ಮೊದಲಿಗೆ ಒಂದು ಇದಂತಾರೆ ಬಟ್ಲಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಟೀ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಕೂದಲನ್ನ ಬಿಳಿ ಕೂದಲನ್ನ ಕಲರ್ ಮಾಡ್ಕೋಬೇಕಂದ್ರೆ ಈಗಿನ ಟೀ ಸೊಪ್ಪಲ್ಲಿ ತುಳಸಿ ಅಶ್ವಗಂಧ ಅಂತ ಏನು ಎಲ್ಲ ಬರೀ ಹಸ್ರಿಗೆ ಕಾಣಿಸ್ತಿತ್ತು. ಅದು ಈಗ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಕಲರ್ ಬರೋವರೆಗೂ ಟೀ ಸೊಪ್ಪು. ಈಗ ನಾನಿಲ್ಲಿ ಮೆಹಂದಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಬ್ಬಿಣದ ಕಡಾಯಿಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಯಾರೋ ಹೇಳಿದ್ರು ಅಂತ ಇಲ್ಲಿ ಹುರ್ಕೊಬಿಟ್ಟೆ. ಬಟ್ ನೀವು ಹುರ್ಕೊಳ್ಳೋ ಅವಶ್ಯಕತೆ ದೇವರಣಿಗೂ ಇಲ್ಲ, ತುಂಬ ಚೆನ್ನಾಗಿ ಹಂಗೆ ಕಲರ್ ಬರುತ್ತೆ. ಮೊದಲಿಗೆ ಅದೇ ಇದೇನಂತಾರೆ ಮೆಹಂದಿನ ತಗೊಂಡು ನಾನಿಲ್ಲಿ ಮೆಹಂದಿ ತೊಗೊಂಡಿದ್ದೀನಿ. ಮೆಹಂದಿಗೆ ಟೀ ಸೊಪ್ಪಿನ ನೀರು ಇರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಹದ ಬರೋವರೆಗೂ ನೀವು ಎಷ್ಟು ಕಾಯಿಸ್ಕೊಳ್ತೋ ಅಷ್ಟು ಮಿಕ್ಸ್ ಮಾಡ್ಕೊಂಡಿಡಿ. ನಾನು ಸ್ವಲ್ಪ ಕಡಿಮೆನೇ ಕಾಯಿಸ್ಕೊಬಿಟ್ಟಿದ್ದೆ, ಸ್ವಲ್ಪ ಗಟ್ಟಿಗೆ ಆಯಿತು. ನಾನು ಹಂಗೋ ಹಿಂಗೆ ಎಲ್ಲ ಸ್ವಲ್ಪ ಹಿಂಡಿ ಒಂದು ರೇಂಜಿಗೆ ತಂದೆ ನೋಡಿ. ಈ ಥರ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿಗೆ ಎಲ್ಲ ಚೆನ್ನಾಗಿ ಅಲ್ಲಿ ಎಪ್ಪೆಪ್ ಥರ ಆಗಿರುತ್ತೆ, ಗಂಟು ಥರ. ಇದೆಲ್ಲ ಆ್ಯಕ್ಚುಲಿ ಮೆಹಂದಿನೂ ಆರಬೇಕು ಅಥವಾ ನೀರು ಕೂಡ ಆರಿರಬೇಕು, ಬಿಸಿಲೇ ಹಾಕಿ ಕಳಿಸ್ಬೇಡಿ. ಎರಡು ಕೂಡ ಆರಾದಮೇಲೆ ಮಿಕ್ಸ್ ಮಾಡಿ ಅದನ್ನು ನೈಟ್ ಫುಲ್ಲು ಮುಚ್ಚಿಕ್ಬಿಡಿ. ಅಂದರೆ ಇದು ಕಬ್ಬಿಣ ಕಡಾಯಲ್ಲಿ ಕಾರಿಸಿದ್ರೆ ಇನ್ನೂ ಒಳ್ಳೆಯದು. ಏನಂದರೆ ಅದರಲ್ಲಿ ಐರನ್ ಅಂಶ ಇರುತ್ತಲ್ಲ, ಅದು ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು ಐರನ್ ಇದ್ದರೆ. ಅದಕ್ಕೋಸ್ಕರ ರಾತ್ರಿ ಎಲ್ಲ ಕಬ್ಬಿಣದ ಕಡಾಯಿಲಿ ಆ ಥರ ಮುಚ್ಚಿಟ್ಟು ಬೆಳಗ್ಗೆ ಎದ್ದು, ನಾನು ಅಲ್ಲಿ ಸ್ವಲ್ಪ ಗಟ್ಟಿಯಾಗಿದ್ದ ಕಾರಣ ಬೆಳಗ್ಗೆನೂ ಕೂಡ ಸ್ವಲ್ಪ ಟೀ ಸೊಪ್ಪು ಕಾಯಿಸ್ಕೊಂಡು ಈಗ ಒಂದು ಕನ್ಸಿಸ್ಟೆನ್ಸಿಯಾಗಿ ಅಂದರೆ ತಲೆಗೆ ಹಚ್ಕೊಳ್ಳೋ ಥರ ಇರಬೇಕು. ಫುಲ್ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಮೀಡಿಯಮಾಗಿ ಒಂದು ರೇಂಜಿಗೆ ತಲೆಗೆ ಹಚ್ಕೊಂಡಂಗೆ ತಲೆಗೆಲ್ಲ ಹೊಂದಾಣಿಕೆ ಆಗೋ ಥರ ಇರಬೇಕು. ಸೊ ಇಲ್ಲಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ತಗೊಬನ್ನಿ. ಈ ಥರ ಕನ್ಸಿಸ್ಟೆನ್ಸಿಗೆ ತಂದ ಮೇಲೆ ತಲೆ ಕೂದಲಿಗೆಲ್ಲ ನೀಟಾಗಿ ಹಚ್ಕೊಳ್ಳಿ. ನಾನಂತೂ ವೈಟ್ ಕೂದಲು ಎಲ್ಲಿದೆಯೋ ಜಾಸ್ತಿ ಅಲ್ಲೇ ಜಾಸ್ತಿ ಹಚ್ಕೊಂಡಿದ್ದು. ಇದೇನು ಗೊತ್ತಾ, ನಾನು ಫುಲ್ ಬಾಡಿ ಏನೇನು ಇರುತ್ತಲ್ಲ ಆ ಈಟೆಲ್ಲ ಹೊಡೆಯುತ್ತೆ. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ನೀವು ರಾತ್ರಿ ಮೆಹಂದಿ ಕಳಿಸ್ತಾ ಇರ್ತೀರಲ್ಲ ಆವಾಗ ಅದಕ್ಕೆ ನಿಮ್ಮ ಹತ್ರ ಭೃಂಗರಾಜ ಪೌಡ್ರ್ ಇದ್ದರೆ, ಹಾಗೆ ದಾಸವಾಳದ ಪೌಡ್ರ್ ಇದ್ದರೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಭೃಂಗರಾಜ ಆ್ಯಕ್ಚುಲಿ ನಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡುತ್ತೆ ಅಂತ ಹೇಳ್ತಾರೆ. ಆ ಥರ ಆ್ಯಕ್ಚುಲಿ ಭೃಂಗರಾಜಿ ಇಬಾಕಸ್ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ, ಅಂದರೆ ನಾನು 2 ಅವರ್ ಅಷ್ಟೇ ಬಿಟ್ಟಿದ್ದು, 2 ಅವರ್ ಇಲ್ಲ 1.5 ಅವರ್ ಅಷ್ಟೇ. ಅದಕ್ಕೇ ನೋಡಿ ಆಲ್ರೆಡಿ ವೈಟ್ ಹೇರ್ಸ್ ಎಲ್ಲ ಈ ಥರ ಬ್ರೌನ್ ಹೇರ್ಸ್ ಆಗಿದೆ, ಫುಲ್ ಗೋಲ್ಡನ್ ಹೇರ್ಸ್ ಆಗಿದೆ ಅಂತ ಹೇಳ್ಬೋದು. ಒಂದು ರೀತಿ ಈಗೆಲ್ಲ ಕಲರ್ಸ್ ಮಾಡ್ತಾರಲ್ಲ ಇದರಲ್ಲಿ ಫ್ಯಾಷನ್ಗೆ ಅಂತ ಮಾಡಿಸ್ಕೊಳ್ತಾರೆ. ಮೋಸ್ಟ್ಲಿ ನಾವು ಈ ಥರ ಮೆಹಂದಿ ಹಚ್ಕೊಂಡ್ರೆ ಏನು ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಬಾಡಿನ ತಂಪು ಕೂಲ್ ಕೂಡ ಮಾಡುತ್ತೆ. ಸೊ ನೋಡಿ ಎಷ್ಟು ವೈಟ್ ಹೇರ್ಸ್ ಇತ್ತು, ಅದೆಲ್ಲ ಕೂಡ ಬರೀ 1.5 ಅವರ್ಗೆ ಈ ಥರ ಕಲರ್ ಬಂದಿದೆ. ನೀವು ಮೊದಲನೇ ದಿನವೇ ದಯವಿಟ್ಟು ಶಾಂಪು ಹಾಕಿ ತೊಳಿಬೇಡಿ. ಫಸ್ಟ್ನೇ ದಿನ ನೀವು ಏನು ಮೆಹಂದಿ ಹಚ್ಕೊಂಡಿರ್ತೀರಲ್ಲ ಆವಾಗ ಮಾಮೂಲಿ ತೊಳಿರಿ ನೀರಲ್ಲಿ. ಅದಾದ ನಂತರ ನೆಕ್ಸ್ಟ್ ಡೇ ಶಾಂಪು ಹಾಕಿ ತೊಳಿರಿ, ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಇದು ಮಾಡಿಕೊಂಡು. ಸೊ ಹಿಂಗಾಗಿದೆ. ಹೇಗೆ ಅನ್ನಿಸ್ತು ಈ ವಿಡಿಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಯಾಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್.